ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಾನು ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ಗುಲಾಬ್ ಜಾಮೂನು ದುಂಡಾಗಿರಬೇಕು, ಒಳ್ಳೆ ಬಣ್ಣದಲ್ಲಿರಬೇಕು, ತುಂಬ ಸಾಫ್ಟಾಗಿರಬೇಕು, ತುಂಬ ಶೈನಿಂಗ್ ಹೊಡಿತಾ ಇರಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಸಾಫ್ಟಾಗಿ ಆಗುತ್ತೆ. ಇದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಈ ಮೆಥಡ್ನ ಯೂಸ್ ಮಾಡಬೇಕಾಗತ್ತೆ. ನಾನು ಮೊದಲಿಗೆ MTR ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಅಂದರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು MTRದು ಯೂಸ್ ಮಾಡ್ತೀನಿ ಅಷ್ಟೇ. ಇದನ್ನು ನಾನು ಫಸ್ಟು ಜರಡಿ ತಿರ್ಕೋಬೇಕು. ಹಾಗಾಗಿ 1 ಕಪ್ನ ಅಳತೆಯಲ್ಲಿ ನಾನು ತೊಗೋತಾ ಇದ್ದೀನಿ. ಯಾಕೆ ಅಂದರೆ ಇದು ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಎಲ್ಲ ಸಾಫ್ಟಾಗಿ ಶೈನಿಂಗಾಗಿ ಗುಲಾಬ್ ಜಾಮೂನು ಬರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಗುಲಾಬ್ ಜಾಮೂನ್ ಪೌಡ್ರ್ ಆಗಿದೆ ಇದು. ಇದನ್ನು ಮೊದಲಿಗೆ ನಾನು ಜರಡಿ ತಿರ್ಕೊತಾ ಇದ್ದೀನಿ. ಅದ್ರ ಒಳಗಡೆ ಏನು ಗಲೀಜೇನು ಇರೋದಿಲ್ಲ. ಅಂದರೆ ಹಿಟ್ಟು ಗಂಟು ಥರ ಇರುತ್ತಲ್ಲ, ಅದು ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಜರಡಿ ತಿರ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಜರಡಿ ತಿರುಗಬೇಕು, ಗಲೀಜೇನು ಇರಲ್ಲ. ಕೈಯಲ್ಲಿ ಈ ರೀತಿ ಗಂಟೆಲ್ಲನೂ ಹಿಂಗೆ ಹೊಡೆದು ಬಿಟ್ಟರೆ ಅದು ಫುಲ್ಲು ಹಿಟ್ಟು ನಮಗೆ ಸಿಗುತ್ತೆ, ವೇಸ್ಟ್ ಏನೂ ಆಗಲ್ಲ. ಈ ರೀತಿ ಮಾಡ್ಕೋಬೇಕಷ್ಟೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಫಸ್ಟ್ ಸ್ಟೆಪ್ಪು ನಾವು ಜರಡಿ ತಿರ್ಕೊಬೇಕು. ನಾನು ತೊಗೊಂಡಿರೋದು 1 ಕಪ್ಪು ಜಾಮೂನ್ ಹಿಟ್ಟಿಗೆ ಇವಾಗ ನಾನು 1/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಒಂದೊಂದೇ ಸ್ಪೂನ್ ಹಾಕಿ ಬೆರಳಲ್ಲೇ ಕಲಿಸ್ಕೋಬೇಕು. ಚಪಾತಿ ಹಿಟ್ಟನ್ನು ನಾವು ನಾದ್ತೀವಲ್ಲ, ಹಾಗೆ ನಾದಬಾರ್ದು. ಜಾಮೂನ್ ಹಿಟ್ಟನ್ನು ಹೀಗೆ ಬೆರಳಲ್ಲೇ ಕಲಿಸ್ಕೊಂಡು ಬರಬೇಕು. ಯಾಕೆ ಅಂದರೆ ಅದು ಸಾಫ್ಟಾಗಿ ಬರಬೇಕು. ಒಂಥರ ನಾದಿ ಕಲಿಸಿದ್ರೆ ಅದು ಜಾಮೂನ್ ಚೆನ್ನಾಗಿ ಬರಲ್ಲ, ಒಡ್ಕೊಳ್ಳುತ್ತೆ. ಹಾಗಾಗಿ ನೀರನ್ನ ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ಬೇಕಂದರೆ ಹಾಲಲ್ಲೂ ಕಲಿಸ್ಕೋಬೋದು, ತೊಂದರೆ ಇಲ್ಲ. ನಾನು ನೀರಲ್ಲೇ ಕಲಿಸಿದ್ದೀನಿ. ನೋಡಿ, ಇಷ್ಟು ಈ ಥರ ಆಗಿದೆ. ತುಂಬ ನಾದೋದೇನು ಬೇಡ. ಇದಕ್ಕೆ ಮೇಲ್ಗಡೆ ಎಣ್ಣೆ ಹಚ್ಚಿ ಒಂದು 20 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಏನು ಜಾಸ್ತಿ ನಾದೋದೇನು ಬೇಡ. ಹಾಗೆ ಎಣ್ಣೆ ಹಚ್ಬಿಟ್ಟು ಕವರಲ್ಲಾದರೂ ಇಡ್ಬೋದು, ಮೇಲ್ಗಡೆ ತಣ್ಣೀರು ಬಟ್ಟೆನಾದರೂ ಹಾಕ್ಬೋದು, ಒಂದು ಬಟ್ಲನ್ನಾದರೂ ಮುಚ್ಬೋದು. ಇಷ್ಟು ಇದನ್ನು ಒಂದು ಸೈಡಿಗಿಡೋಣ. ಸೈಡಿಗಿಟ್ಟು ಇಷ್ಟ ಆಗಿದೆ ಇದು. ನಾನು ತಟ್ಟೆಲೇ ಕಲಿಸ್ಕೊಂಡೆ, ಮಿಕ್ಸ್ ಮಾಡಲಿಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ. ಈಗ ನಾನು ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಅಂತಲೂ ಹೇಳ್ತಾರೆ. ಇದಕ್ಕೆ ನಾನು 1 ಕಪ್ಪು ಜಾಮೂನ್ ಹಿಟ್ಟಿಗೆ 2 ಕಪ್ಪು ಶುಗರ್ ತೊಗೋಬೇಕಾಗುತ್ತೆ. ಅಂದರೆ ಕರೆಕ್ಟ್ ಮೆಷರ್ಮೆಂಟ್ ಇದ್ದರೆ ಜಾಮೂನ್ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಇದು 2 ಕಪ್ಪು ನಾನು ಶುಗರ್ ತೊಗೊಂಡಿದ್ದೀನಿ. 1 ಕಪ್ಪು ಜಾಮೂನ್ ಹಿಟ್ಟಿಗೆ ಇದಕ್ಕೆ 2 ಕಪ್ಪು ನೀರು ಹಾಕ್ತಾಯಿದ್ದೀನಿ. 2 ಕಪ್ ಶುಗರು, 2 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಇದನ್ನು ಹೈ ಫ್ಲೇಮ್ನಲ್ಲೇ ನಾವು ಕುದಿಯೋಕ್ಕಿಡಬೇಕು. ಹೈ ಫ್ಲೇಮಲ್ಲಿ ನಾವು ಇದನ್ನು ಕುದಿಯೋಕ್ಕಿಡಬೇಕು. ಹಾಗೆ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ತಿರುಗಿಸ್ತಾನೆ ಇರಬೇಕು. ಅಂದರೆ ಸಕ್ಕರೆ ಫುಲ್ಲು ಕರಗೋವರೆಗೂ ನಾವು ತಿರುಗಿಸ್ಬೇಕು. ಇದಕ್ಕೆ ಏಲಕ್ಕಿ ಪೌಡರ್ ಹಾಕಬೇಕು. ಇದಕ್ಕೆ ಕೇಸರಿ ದಳಗಳು ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಅದು ನನ್ನ ಹತ್ರ ಖಾಲಿಯಾಗಿದೆ, ಹಾಗಾಗಿ ನಾನು ಬರೀ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಸಕ್ಕರೆ ಎಲ್ಲ ಫುಲ್ಲು ಕರಗಿ ಹೋಗಬೇಕು. ಹಾಗೆ ತಿರುಗಿಸ್ತಾ ಇರಬೇಕು. ಹೀಗೆ ತಿರುಗಿಸ್ಕೊಂಡು ಫುಲ್ಲು ಇವಾಗ ಕುದೀತಾ ಇದೆ. ಇದು ಹೈ ಫ್ಲೇಮಲ್ಲಿ ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ 3 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಬೇಕು. 3 ನಿಮಿಷ ಸಾಕು. ಸಕ್ಕರೆ ಪಾಕ ಜಾಮೂನ್ಗೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ 3 ನಿಮಿಷ ನಾವು ಚೆನ್ನಾಗಿ ಕುದಿಸ್ಬೇಕು. ಅದು ಮಾಡಲಿಕ್ಕೆ ನನಗೆ ಜಾಮೂನ್ ಬರಲ್ಲ ಅನ್ನೋರು ಈ ಮೆಥಡನ್ನ ಯೂಸ್ ಮಾಡ್ಬೋದು. ಇದು ಫುಲ್ಲು ಚೆನ್ನಾಗಿ ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ 3 ನಿಮಿಷ ಆದಮೇಲೆ ಫುಲ್ ಅದು ಆಗುತ್ತೆ, ಫುಲ್ ಆಗಿಬಿಟ್ಟಿರತ್ತೆ. ಅದೇನು ನೋಡ್ಕೊಳ್ಳೋದೇ ಏನು ಬೇಡ, ಗೊತ್ತಾಗ್ಬಿಡತ್ತೆ. 3 ನಿಮಿಷ ಕುದ್ಮೇಲೆ ಸಾಕು. ಇದು ಜಾಮೂನ್ ಹಿಟ್ಟು 20 ನಿಮಿಷ ಆಗಿದೆ, ಈ ರೀತಿ ಆಗಿದೆ.
ಇದನ್ನು ನಾನು ಸಣ್ಣದಾಗಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಈ ಥರ ನಾನು ಬೇಗ ಮಾಡಲಿಕ್ಕೆ ಅಂತ ಹೇಳಿ ಈ ಥರ ಒಂದು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಫಸ್ಟು ಇದನ್ನೆಲ್ಲ ಹೀಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಅಂದರೆ ತೇವದ ಬಟ್ಟೆ ಇಲ್ಲ ಅಂದರೆ ಕವರು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಯಾಕೆ ಅಂದರೆ ಅದು ಒಣಗಿಸಿದ್ರೆ ಚೆನ್ನಾಗಿ ಬರಲ್ಲ, ಒಣಗಿಸ್ಬಾರ್ದು, ಹಂಗೆ ಹರಡ್ಕೊಂಡು ಒಣಗಿಸಿದ್ರೆ ಚೆನ್ನಾಗಿ ಬರಲ್ಲ. ಈ ಥರ ಒಂದೊಂದೇ ಉಂಡೆಗಳನ್ನ ತೊಗೊಂಡು ಕೈಗೆ ಸ್ವಲ್ಪ ಎಣ್ಣೆನೇ ಹಚ್ಕೊಂಡು ಈ ರೀತಿಯಾಗಿ ಒಂದು ಚೂರು ಕ್ರ್ಯಾಕ್ ಇಲ್ಲದೇ ಬೇಕಾದರೆ ಇವಾಗ ನಾವು ಪ್ರೆಸ್ ಮಾಡಿ ಉಂಡೆಗಳನ್ನು ಕಟ್ಕೊಳ್ಬೋದು. ಇದರಲ್ಲಿ ಹಮ್ಕಿ ಕಟ್ಟೋದ್ರಿಂದ ಏನು ತೊಂದರೆ ಏನೂ ಆಗಲ್ಲ. ನಾವು ನಾದಬೇಕಿದ್ರೆ ಮಾತ್ರ ನಾವು ಇದು ಕಲಿಸ್ಬೇಕಿದ್ರೆ ಹಿಟ್ಟನ್ನು ನಾದಬಾರ್ದು ಅಷ್ಟೇ. ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ, ಇಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲ ಉಂಡೆಗಳನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಅಂದರೆ ಅದು ಕವರ್ ಮಾಡಿಕೊಂಡೇ ಇರಬೇಕು, ತೇವದ ಬಟ್ಟೆಯಲ್ಲಾದರೂ ಸರಿ ಕವರಲ್ಲಾದರೂ ಸರಿ. ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಜಾಮೂನು. ನೆಕ್ಸ್ಟು ಇಲ್ಲಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಮಗೆ ಎಷ್ಟು ಉಂಡೆಗಳು ಬೇಕೋ ಅಷ್ಟು ಹಾಕ್ಕೊಂಡು, ಅಂದರೆ ತುಂಬ ಜಾಸ್ತಿನೂ ಬೇಡ, ಸ್ವಲ್ಪ ಒಂದು 6, 7, 8 ಈ ಥರ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸಬೇಕು. ಹೈಯಲ್ಲೂ ಬೇಯಿಸ್ಬಾರ್ದು, ಫುಲ್ಲು ಲೋ ಅಲ್ಲೂ ನಾವು ಇದನ್ನು ಕರಿಬಾರ್ದು ಜಾಮೂನ್ನ. ಅದು ಕರೆದ್ರೆ ಏನಾಗುತ್ತೆ, ಸೀಲ್ ಬಿಟ್ಕೊಂಡ್ಬಿಡತ್ತೆ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಫುಲ್ಲು ಕೈ ಆಡಿಸ್ಕೊಂಡೆ, ಅಂದರೆ ಸುತ್ತ ಬೇಯಬೇಕು, ಒಳಗಡೆ ಎಲ್ಲ ಬೇಯಬೇಕಾಗಿರತ್ತಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಬೇಯಿಸಬೇಕು. ಅಂದರೆ ನಾವು ಎಲ್ಲ ಒಂದೇ ಈಕ್ವಲಾಗಿ ಬೇಯಬೇಕು. ಅದು ಅಂತಂದರೆ ಹೀಗೆ ನಾವು ತಿರುಗಿಸ್ತಾನೆ ಇರಬೇಕು. ಫುಲ್ಲು ಕೆಂಪಗಾಗುವಂಗೆ ಗೋಲ್ಡನಿಶ್ ಬರುವಂಗೆ ಅದನ್ನು ನಾವು ಜಾಮೂನ್ ಉಂಡೆಗಳನ್ನು ಕರ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ಒಡ್ಕೊಳ್ಳಲ್ಲ, ಎಲ್ಲೂ ಸೀಳು ಬಿಡಲ್ಲ. ನೋಡಿ ಇಷ್ಟಾಗಿದೆ, ಇನ್ನೂ ಬೇಯಬೇಕಿದು. ಇನ್ನೂ ಕರೆದುಬಿಟ್ಟು ನೋಡಿ ಇಷ್ಟು ಈ ಥರ ತಿರುಗಿಸ್ತಾನೇ ಇರಬೇಕು, ಕೈ ಬಿಡಬಾರ್ದು. ಜಾಮೂನ್ ಹಾಕಿಬಿಟ್ಟು ನಾನು ಆ ಕಡೆ ಈ ಕಡೆ ಹೋಯಿತು ಅಂದರೆ ಜಾಮೂನೆಲ್ಲ ಫುಲ್ಲು ಕಪ್ಪಗಾಗ್ಬಿಡುತ್ತೆ. ಯಾಕೆಂದರೆ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿರ್ತೀವಲ್ವ, ಹಾಗಾಗಿ ಅಲ್ಲೇ ನಿಂತ್ಕೊಂಡು ಬೇಗ ಆಗುತ್ತೆ. ಅದೇನು ತುಂಬಾ ಏನು ಟೈಮ್ ತೊಗೊಳ್ಳಲ್ಲ ಆ್ಯಕ್ಚುಲಿ. ನೋಡಿ ಈ ರೀತಿ ಕರಿಬೇಕಾಗತ್ತೆ. ಇಷ್ಟನ್ನು ಈ ಥರ ಕರ್ಕೊಂಡಿದ್ದೀನಿ ನಾನು. ನೋಡಿ ಇವಾಗ ಅದು ಹಾಕ್ತಿದ್ದೆ. ಇದನ್ನು ನಾನು ಈ ಥರನೇ ಬೇರೆ ಉಂಡೆಗಳನ್ನು ನಾನು ಎಣ್ಣೆ ಒಳಗೆ ಹಾಕಿದಾಗ ಬೇರೆದನ್ನು ಮುಚ್ಚಿ ಇಟ್ಟಿದ್ದೀನಿ. ಹಾಗೆ ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಕೊಡಿ. ನಾನು ಮಿಕ್ಕಿದ್ದು ಎಲ್ಲವನ್ನು ಉಂಡೆಗಳನ್ನು ನಾನು ಕರಿತಾ ಇದ್ದೀನಿ. ಅದನ್ನು ಹಾಗೆ ಕರ್ಕೊಂಡು ಆಮೇಲೆ ಇನ್ನೊಂದೇನೆಂದರೆ ಸಕ್ಕರೆ ಪಾಕನ ನಾವು ತುಂಬ ಬಿಸಿ ಇದ್ದಾಗಲೇ ಸಕ್ಕರೆ ಒಳಗಡೆ ಈ ಕರೆದಿದ್ದು ಉಂಡೆಗಳನ್ನು ಹಾಕಬಾರ್ದು. ಸಿರಪ್ ಒಳಗಡೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ತುಂಬ ಆರಿದ್ರೂ ಚೆನ್ನಾಗಾಗಲ್ಲ. ಬೆಚ್ಚಗಿರಬೇಕು, ಉಗುರು ಬೆಚ್ಚಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಇರಬೇಕಾಗತ್ತೆ ಸಕ್ಕರೆ ಪಾಕನೂ ಕೂಡ. ತುಂಬ ಬಿಸಿ ಇದ್ದರೆ ಚೆನ್ನಾಗಿರಲ್ಲ. ಅದು ಜಾಮೂನ್ ಹಾಕಿದಾಗ ಒಂದು ಸ್ವಲ್ಪ ಇದಾಗ್ಬಿಡತ್ತೆ ಅಂತ, ಸೀಳು ಬಿಟ್ಕೊಂಡ್ಬಿಡತ್ತೆ, ಇಲ್ಲ ತುಂಬ ಸಾಫ್ಟ್ ಥರ ಆಗಿಬಿಡತ್ತೆ. ಹಾಗಾಗಿ ಉಗುರು ಬೆಚ್ಚಗಿದ್ರೆ ಸಾಕು. ನೋಡಿ ಇದನ್ನು ಕರ್ಕೊಳ್ತಾ ಇದ್ದೀನಿ. ಈಗ ಕರೆದಿದ್ದನ್ನು ಅಲ್ಲೇ ಬಿಸಿ ಇರುತ್ತಲ್ಲ, ಬಿಸಿದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಬೆಚ್ಚಗಿದೆ, ತುಂಬ ತಣ್ಣಗೂ ಆಗೋಕ್ಕೆ ಬಿಡಬಾರ್ದು. ಹಾಕ್ಕೊಂಡು ಫುಲ್ಲು ಎಲ್ಲನೂ ಸಕ್ಕರೆ ಪಾಕದೊಳಗೆ ಹಾಕಿದ್ಮೇಲೆ ಫುಲ್ಲು ಎಲ್ಲನೂ ಮಿಕ್ಸ್ ಮಾಡಬೇಕು. ಇದು ಆಗಿದೆ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕರೆದ್ಬಿಡಬೇಕು. ಕರಿತೀನಿ ನೋಡಿ ಇವಾಗ. ಅದು ಏನಂತಂದರೆ ಸಕ್ಕರೆ ಪಾಕದ ಒಳಗಡೆ ಹಾಕಿದ್ಮೇಲೆ ಸ್ಪೂನಲ್ಲಿ ನಾವು ತಿರುಗಿಸ್ಬೇಕು. ತಿರುಗಿಸ್ಲಿಲ್ಲ ಅಂದರೆ ಅದು ಫುಲ್ಲು ಅರ್ಧ ಮುಳುಗಿರುತ್ತೆ, ಅರ್ಧ ತೇಲ್ತಾ ಇರತ್ತಲ್ಲ, ಚೆನ್ನಾಗಾಗೋದಿಲ್ಲ. ಹಾಗಾಗಿ ತಿರುಗಿಸಿ ಎಲ್ಲನೂ ಸಕ್ಕರೆ ಪಾಕ ಎಲ್ಲದಕ್ಕೂ ಹಿಡ್ಕೋಬೇಕಲ್ಲ, ಹಾಗಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಸಕ್ಕರೆ ಪಾಕಕ್ಕೆ ನಾವು ಕರೆದಿರುವಂಥ ಜಾಮೂನು ಉಂಡೆಗಳನ್ನು ಹಾಕಿದ ಮೇಲೆ
ಮುಚ್ಚಿಬಿಡಬೇಕು. ಮುಚ್ಚಿ 1 ಅವರು 2 ಅವರ್ಸ್ ಇಟ್ಟರೆ ತುಂಬಾ ಸಾಫ್ಟಾಗಿ ಸಕ್ಕರೆ ಪಾಕಗಳನ್ನೆಲ್ಲ ಜಾಮೂನ್ ಉಂಡೆಗಳು ಎಳ್ಕೊಂಡು ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನೋಡಿ, ನಾನು ಮಾಡಿರೋದ್ರಲ್ಲಿ ಯಾವುದೂ ಸೀಳ್ಬಿಟ್ಟಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ತಿದೆ. ಶೈನಿಂಗು ನೋಡೋಕ್ಕೆ ಒಂಥರ ಅನಿಸ್ತಾ ಇದೆ. ಅಂದರೆ ಇವತ್ತು ತಿನ್ನೋದಕ್ಕಿಂತ, ಮಾಡಿದ ದಿನ ತಿನ್ನೋದಕ್ಕಿಂತ ಬೆಳಿಗ್ಗೆಗೆ ತುಂಬಾ ಚೆನ್ನಾಗಿರುತ್ತೆ ಜಾಮೂನು. ನೋಡಿ, ಇದು ಈ ಥರ ತಿರುಗಿಸ್ಬಿಡ್ಬೇಕು. ಈಗ ನಾನು ಕರೆದಿರುವಂಥ ಎಲ್ಲ ಉಂಡೆಗಳನ್ನು ನಾನು ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಆಯಿತು, ಫುಲ್ಲು ಕಂಪ್ಲೀಟ್ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಇವಾಗ ನೋಡಿ 2 ಅವರ್ಸ್ ಆಗಿದೆ. 2 ಅವರ್ಸ್ ಆದಮೇಲೆ ಈಗಿದೆ ಜಾಮೂನು. ಎಲ್ಲವೂ ಜಾಮೂನು ಸಕ್ಕರೆ ಪಾಕವನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಈ ಥರ ಹಾಕ್ಕೊಂಡು ಸಖತ್ತಿರುತ್ತೆ. ಇವತ್ತು ಈಗಿಂತ ನಾಳೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುತ್ತೆ. ಬೆಚ್ಚಗಿತ್ತು ಅಂದ್ರೂ ತುಂಬಾ ಟೇಸ್ಟಿಯಾಗಿ, ತುಂಬಾ ಸಾಫ್ಟಾಗಿ, ತುಂಬ ಚೆನ್ನಾಗಿತ್ತು. ಈ ಥರ ಮಾಡಿ, ಅಂದರೆ ಏನು ಒಂದೂ ಒಡ್ಕೊಂಡಿಲ್ಲ, ಒಂದೂ ಇದಾಗಿಲ್ಲ, ಈಕ್ವಲಾಗಿ ಬೆಂದಿದೆ. ಯಾಕಂದರೆ ನಾವು ಎಣ್ಣೆಲಿ ಕರಿಬೇಕಿದ್ರೆ ಫುಲ್ಲು ನಾವು ಬಿಡದೇ ತಿರುಗಿಸ್ತಾ ಇರಬೇಕು, ಸುತ್ತ ಬೇಯಬೇಕಲ್ವ. ಹಾಗಾಗಿ ತುಂಬಾ ಚೆನ್ನಾಗಾಗಿತ್ತು, ಸಾಫ್ಟಾಗಿತ್ತು. ನೋಡಿ, ಇವಾಗ ನಾನು ಸ್ಪೂನಲ್ಲಿ ತೆಗಿತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ಬೆಳಗ್ಗೆಗಿನ್ನ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೂಪರಾಗಿದೆ, ತುಂಬಾ ಚೆನ್ನಾಗಿದೆ. ಯಾವಾಗ ಬೇಕು ಅವಾಗ ಮಾಡಿಕೊಂಡು ಇಟ್ಕೊಂಡು ತಿನ್ಬೋದು. ತುಂಬಾ ಖುಷಿ ಆಗುತ್ತೆ. ನನಗಂತೂ ಜಾಮೂನ್ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಈ ರೀತಿಯಾಗಿ ಈ ಟಿಪ್ಸ್ನ ಯೂಸ್ ಮಾಡಿದ್ರೆ ಈಸಿಯಾಗಿ ಮಾಡಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.